ಅದಾನಿ ಎಸಿಸಿ ಸಿಮೆಂಟ್ ಬಳಕೆದಾರರ ಹಾಗೂ ಗುತ್ತಿಗೆದಾರರ ಸಮ್ಮೇಳನ ಕಾರ್ಯಕ್ರಮ ಕದನೂರು ಗ್ರಾಮದ ಸ್ಪ್ರಿಂಗ್ ಫೀಲ್ಡ್ ರೆಸಾರ್ಟ್ನ ಸಭಾಂಗಣದಲ್ಲಿ ಶುಕ್ರವಾರ ಸಂಜೆ 6 ಗಂಟೆಗೆ ನಡೆಯಿತು. ಕಾರ್ಯಕ್ರಮದಲ್ಲಿ ಎಸಿಸಿ ಸಿಮೆಂಟ್ ಬಳಕೆ ಹಾಗೂ ಎಸಿಸಿ ಕಂಪನಿ ನೀಡುವ ಜೀವ ವಿಮೆ ಬಗ್ಗೆ ಎಸಿಸಿ ಸಿಮೆಂಟ್ ತಾಂತ್ರಿಕ ಅಧಿಕಾರಿ ಮಹೇಂದ್ರ ಅವರು ವಿವರಣೆಯನ್ನು ನೀಡಿದರು. ಎಸಿಸಿ ಸಿಮೆಂಟ್ ಖರೀದಿ ಮಾಡುವವರಿಗೆ ದೊರಕುವ ಸವಲತ್ತುಗಳ ಬಗ್ಗೆ ಸಹಲಾ ಹಾರ್ಡ್ವೇರ್ನ ಮಾಲೀಕರು ಹಾಗೂ ಮಾಜಿ ಸೈನಿಕರಾದ ಎಂಕೆ ಸಲಾಂ ತಿಳಿಸಿದರು. ಈ ಸಂದರ್ಭ ಮಾಲೀಕರಾದ ಅಬ್ದುಲ್ಲಾ, ಎಸಿಸಿ ಸಿಮೆಂಟ್ ಕಂಪನಿಯ ಸಿಬ್ಬಂದಿಗಳಾದ ಪ್ರಕಾಶ್, ಸತ್ಯ ಸೇರಿದಂತೆ ಎಸಿಸಿ ಸಿಮೆಂಟ್ ಬಳಕೆದಾರರು ಮತ್ತು ಗುತ್ತಿಗೆದಾರರು ಪಾಲ್ಗೊಂಡಿದ್ದರು. ಈ ಒಂದು ಗುತ್ತಿಗೆದಾರ ಸಮ್ಮೇಳನಕ್ಕೆ ಬಂದು ಸಹಕರಿಸಿದ ನಿಮಗೆಲ್ಲರಿಗೂ ಮತ್ತೊಮ್ಮೆ ತಗೊಂಡುಕೊಂಡಿದ್ದೇನೆ. ಎಸಿಸಿ ಸಿಮೆಂಟ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು, ಇದರ ಸಿಮೆಂಟ್ನ ಕ್ವಾಲಿಟಿ ಹಾಗೂ ಸಿಮೆಂಟ್ ಬಳಸುವುದರ ಬಗ್ಗೆ ಇರುವ ಮಾಹಿತಿಯನ್ನು ನೀಡಲು ಯೋಗಾನಂದವರು ತಿಳಿಸಬೇಕೆಂದು ಕೇಳಿಕೊಂಡು ನಾನು ಎರಡು ಮಾತು. ಮತ್ತು ನಿಮಗೆ ಕ್ಲಿಂಕರ್ ಅಂತ ಹೇಳಿದ್ರೆ ಸುಣ್ಣಕಲ್ಲು ಮತ್ತು ಜೇಡಿ ಮಣ್ಣನ್ನು ಮಿಕ್ಸ್ ಮಾಡ್ತೀವಿ. 1400 ಡಿಗ್ರಿ ಸೆಂಟಿಗ್ರೇಡ್ ದೊಡ್ಡ ತೈಲದಲ್ಲಿ ಅದನ್ನು ಕಾಯಿಸ್ತೀವಿ. ನಾವು ಹಿಂದೆ ಮನೇಲಿ ಅಡುಗೆ ಮಾಡೋಕ್ಕೆ ಏನು ಮಾಡ್ತೀವಿ, ಉರಿ ಹಾಕ್ತಿದ್ವಲ್ಲ, ಆ ಥರ ಬೆಕ್ಕಿ ಕೊಡ್ತೀವಿ, ಒಲೆ ಅಂತೀವಲ್ಲ, ಆ ಥರ ಆ ಟೈಪು ದೊಡ್ಡ ತೈಲದಲ್ಲಿ ಮಾಡ್ತಾರೆ. ಅದನ್ನು ಕ್ಲಿಂಕರಾಗಿ ಪರಿವರ್ತನೆ ಆಗುತ್ತೆ. ಆ ಕ್ಲಿಂಕರ್ ಪರಿವರ್ತನೆ ಆದದ್ದು ಪುಡಿ ಮಾಡಿದ್ರೆ ಸಿಮೆಂಟ್ ಆಯಿತು. ಅದು ಗಟ್ಟಿ ಆಗಬಾರ್ದು ಅಂತ ಹೇಳಿ ಜಿಪ್ಸಮ್ ಹಾಕ್ತೀವಿ. ಇವೆರಡು ಹಾಕಿದ್ರೆ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಅಂತ, ಅಂದರೆ ಸಾಮಾನ್ಯ ದರ್ಜೆಯ ಸಿಮೆಂಟ್ ಅಂತ. ನೀವು ಅದಕ್ಕೆ ಫ್ಲೈಯಾಸ್ ಅನ್ನೋ ಮೆಟೀರಿಯಲ್ ಹಾಕಿದ್ರೆ ನಿಮಗೆ ಅದು PPC ಸಿಮೆಂಟ್ ಅಂತ, ಅಂದರೆ ಪೋರ್ಟ್ಲ್ಯಾಂಡ್ ಪರ್ಮನೆಂಟ್ ಸಿಮೆಂಟ್. ಈಗ ನಮ್ಮ ಎಸಿಸಿಲಿ 2003 ಇಸ್ವಿಗೆ ನಾವು ಬ್ಯಾನ್ ಮಾಡೋದು 53 ಗ್ರೇಡ್. ಇಲ್ಲೆಲ್ಲ ನಮ್ಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ವಿರಾಜಪೇಟೆಯಲ್ಲಿ ಯಾವುದೋ ಗ್ರೇಡ್ ಸಿಮೆಂಟ್ ಬರ್ತಾ ಇದೆ, 53 ಬರ್ತಾ ಇದೆ. ಬಟ್ ನಾವು ಅದನ್ನು 53 ಗ್ರೇಡು. ನಮ್ಮದು ಮುಂದುವರಿತಾ ಇರೋ ರಾಷ್ಟ್ರ, ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಹಂಗಾಗಿ ಅದನ್ನು ಸಹ ನಾವು ನಿಲ್ಲಿಸಿದ್ದೀವಿ. ಒಂದು. ಎರಡನೇದಾಗಿ ಏನಂದರೆ, ನೀವು RCC ಆಕ್ಟಾಗ ನಿಲ್ಲಿಸಿದಾಗ ಸುಣ್ಣಪಿಲಿ ಹೊರಗಡೆ ಬಂದಿರುತ್ತೆ, ಅಬ್ಸರ್ವ್ ಮಾಡಿದ್ರೆ ಸಣ್ಣ ಸಣ್ಣ ರಂಧ್ರದ ಮುಖಾಂತರ ಹೊರಗಡೆ ಬಂದಿರುತ್ತೆ. ಅದೇನು ಬಂದಿರುತ್ತೆ ಅಂದರೆ, ಏನು ಬಂದಿರುತ್ತೆ ಅದು ಬಬಲ್ಸ್ ಇರಬೇಕು. ಆಗ್ತಾಗ RCC ಆಕ್ಟಾಗ ವೈಟ್ ಪ್ಯಾಚಸ್ ಬಂದಿರುತ್ತೆ. ಜಾಸ್ತಿ 70% ಸ್ಟ್ರೆಂತು ನಿಮಗೆ ಕಾಂಕ್ರೀಟಲ್ಲಿ ಇರುತ್ತೆ. 30% ಸುಣ್ಣಕ್ಕಿಂತ ಹೊರಗಡೆ ಬಂದ್ಬಿಡುತ್ತೆ. ಆ ಹೊರಗಡೆ ಬರೋ ಪ್ರಯೋಗಕ್ಕೋಸ್ಕರ ಏನು ಮಾಡೋದು, ಸಿಮೆಂಟಲ್ಲಿ ಆ ಫ್ಲೈಯರ್ಸ್ ಹಾಕೋದ್ರಿಂದ ಸುಣ್ಣದ ಅಂಶ ಹೊರಗಡೆ ಬರೋದನ್ನ ತಡೀತು.